ಎಲ್ರಿಗೂ ಗುಡ್ ಈವ್ನಿಂಗ್. ಈಗ ಬ್ಯಾಡ್ಮಿಂಟನ್ ಆಡ್ತಾ ಇದೀವಿ. ಆಡಿ ಫುಲ್ ಟಯರ್ಡ್ ಆಗಿದೆ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗೋದೆ ಚಿಕನ್ ಮಾಡಿ ಅಡುಗೆ ಮಾಡೋದ್ರಿಂದ. ಅದಕ್ಕೂ ಮುಂಚೆ ಇಲ್ಲಿ ಸ್ಟ್ರಿಂಗ್ಸ್ ಒಂದು ಕಟ್ ಆಗಿದೆ, ಅದನ್ನ ರೆಡಿ ಮಾಡ್ತಾ ಇದೀವಿ. ಈಗ ಬ್ಯಾಡ್ಮಿಂಟನ್ ಆದ್ಮೇಲೆ ಫುಲ್ ಟಯರ್ಡ್ ಆಗಿತ್ತಪ್ಪ. ನಾನು ನನ್ನ ಫ್ರೆಂಡು ಚಿಕನ್ ತಗೊಂಡು ನಾವೇ ಮಾಡ್ಬಿಡೋಣ, ಒಂದು ಗೀ ರೋಸ್ಟ್ ತರ ಒಂದು ಗ್ರಿಲ್ ಮಾಡೋಣ ಅಂತ ಬಂದ್ವಿ. ಬ್ಯಾಡ್ಮಿಂಟನ್ ಮುಗೀತು, ಬಂದ್ವಿ ಫ್ರೆಂಡ್ ಮನೆಗೆ. ಫ್ರೆಂಡ್ ಯಾರು ಅಂತ ಗೊತ್ತಲ್ಲ, ಕೊಡಪ್ಪ ನಿಂದು ಸಿಗ್ನೇಚರ್ ಕೊಡು, ಪರವಾಗಿಲ್ಲ. ಮೊಸರು ಸುಮ್ನೆ ಮೊಸರು ಕಟ್ ಮಾಡ್ತಾ ಇರೋದು. ನಿನ್ ಕೈ ರುಚಿ ನೋಡೋಣ, ಬಂದ್ ಮಾಡು ಅಂತ ಹೇಳಿದ್ರು. ಕೈ ರುಚಿ ನೋಡೋಣ ಅಂತ ಕರ್ದ. ಸೊ ಮಾಡ್ಬೇಕು ಇವಾಗ ಪ್ರೋಸೆಸ್. ಮೊಸರು ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದಾರೆ ಚಿಕನ್ ನ ಮ್ಯಾರಿನೇಟ್ ಮಾಡಕ್ಕೆ. ಮೊಸರೆಲ್ಲ ಮ್ಯಾರಿನೇಟ್ ಮಾಡಿ ಮೊಸರೆಲ್ಲ ಚಿಕನ್ಗೆ ಹಾಕಿ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಚ್ಚಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಾ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಚಿಕನ್ ಮಸಾಲ ಹಾಕಿ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡಬೇಕು. ಹಾಗೆ ಖಾರದ ಪುಡಿ ಹಾಕ್ತಾ ಇದೀವಿ. ಇವಾಗ ಅರಿಶಿನ ಪುಡಿ ಹಾಕ್ತಾ ಇದೀವಿ. ಸೊ ಗೈಸ್, ಈಗ ಇದೊಂದು ನಿಂಬೆಹಣ್ಣು, ಇದನ್ನ ಅರ್ಧ ಕುಯ್ಬೇಕು. ನಿಂಬೆಹಣ್ಣ ನೀಟಾಗಿ ಅದಕ್ಕೆ ಹಿಂಡ್ಬಿಟ್ಟು ಈಗ ಮ್ಯಾರಿನೇಷನ್ಗೆ ರೆಡಿ ಆಗಿದೆ. ಮ್ಯಾರಿನೇಷನ್ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀವಿ. ನಮ್ಮ ಹತ್ರ ಪ್ಯಾನ್ ಇಲ್ಲ, ಸೊ ಮಾಮೂಲಿ ತಪ್ಪಲೆಗೆ ತುಪ್ಪ ಹಾಕಿ ಈಗ ಚಿಕನ್ನ ಗೀ ರೋಸ್ಟ್ ಥರ ಮಾಡ್ತೀವಿ. ಸ್ವಲ್ಪ ತುಪ್ಪದಲ್ಲೇ ಫುಲ್ ರೋಸ್ಟ್ ಆಗಿರೋ ಈ ಚಿಕನ್ನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಾಣಲಿಲಿರೋದ್ರಿಂದ ಸ್ವಲ್ಪ ತುಪ್ಪ ಹಾಗೇ ಇದೆ, ಪ್ಯಾನ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು.